ವೆಲ್ಕಮ್ ಬ್ಯಾಕ್ ಟು ನಯನಾಸ್ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಬದನೆಕಾಯ್ದು ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಇಲ್ಲಿ ಬದನೆಕಾಯಿಗೆ ಸಾಲ್ಟ್ ಮತ್ತು ಅರಿಶಿನ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ತೊಗೊಂಡಿದ್ದೀನಿ. ಇದರಲ್ಲಿ ಮಸಾಲಾಗೆ ಏನೇನು ಹಾಕ್ಕೋಬೇಕು ಎಲ್ಲ ತೋರಿಸ್ತೀನಿ, ಓಕೆನಾ? ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ. ಸೊ ನಾನಿಲ್ಲಿ ಧನಿಯಾ ಕಾಳು ಈ ಥರ ಎಲ್ಲ ಅದನ್ನು ತೊಗೊಂಡಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ತೊಗೊತಾ ಇದ್ದೀನಿ. ಮೆಣಸಿನ್ಕಾಯಿ ಇದನ್ನು ಹಾಕ್ತಾ ಇದ್ದೀನಿ. ಇದು ನಾನು ಗುಂಟೂರು ಅಂತಾರಲ್ಲ ಅದು ತೊಗೊಂಡಿರೋದು, ಖಾರ ಇರುತ್ತೆ. ಸೊ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೊಳ್ಳಿ, ಓಕೆನಾ? ನೆಕ್ಸ್ಟಿಗೆ ಇದು ಬಿಗಿಲೆಲ್ಲ ಹಾಕ್ಕೊತಾ ಇದ್ದೀನಿ. ಗಾರ್ಲಿಕ್ ಹಾಕ್ಕೊತಾ ಇದ್ದೀನಿ. ಟ್ಯಾಮ್ರಿಂಡ್ ಹುಣಸೆ ಹಣ್ಣು. ಈಗ ಕೊರಿಯಂಡರ್ ಲೀಫ್ನ ತೊಗೊಂಡಿದ್ದೀನಿ. ಟರ್ಮರಿಕ್, ಕಡಲೆ ಬೀಜ, ಕೋಕೋನಟ್ನ ನಾನು ಇದು ಸ್ವಲ್ಪ ಆರಕ್ಕೆ ಬೇಕಾಗುತ್ತೆ. ಇಷ್ಟಾದರೆ ಆಯಿತು. ಇವಾಗ ನಾನು ಪೌಡರ್ ಥರ ಮಾಡ್ಕೊತೀನಿ. ಸೊ ಮಿಕ್ಸಿಗೆ ಹಾಕ್ಕೊಬೋದು, ಬಟ್ ನಾನು ಇದರಲ್ಲೇ ಮಾಡ್ಕೊತಾ ಇದ್ದೀನಿ. ವುಡನ್ ಐಟಮ್ಸ್ ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ. ಪಾಟಲ್ಲಿ ಮಾಡೋದು, ಮಡ್ ಪಾಟಲ್ಲಿ ಹೇಗಿದ್ರು ಇದನ್ನು ನಾವು ಗ್ರೈಂಡರ್ಗೆ ಮಾಡ್ತೀವಲ್ಲ, ಆವಾಗ ಪೌಡರ್ ಆಗುತ್ತೆ. ಸೊ ಸಾಕು. ಸೊ ಗೈಸ್, ಇದೊಂಥರ ಮೆಮೊರಿ. ಇದು ನಾನು ಕೇರಳ ಹೋದಾಗ ತೊಗೊಂಡಿದ್ದು. ಸೊ ಇಷ್ಟೇ, ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಕರೆಕ್ಟಾಗಿ ಕುಕಿಂಗ್ ಬ್ಲಾಗ್ ಇವತ್ತು ಮಾಡಬೇಕಾದ್ರೇ ಮಳೆ ಬರ್ತಾ ಇರುತ್ತೆ. ಎಷ್ಟು ಚೆಂದ ಅಲ್ಲ. ಸೊ ಗೈಸ್, ಇಷ್ಟೇ, ಮಸಾಲ ರೆಡಿ ಇದೆ. ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕು ಆಯಿಲ್, ಯಾಕಂದರೆ ಬದನೆಕಾಯಿ ಫ್ರೈ ಆಗಬೇಕಲ್ಲ. ಫಸ್ಟಿಗೆ ಸಾಸಿವೆ ಹಾಕ್ತಾಯಿದ್ದೀನಿ. ನೆಕ್ಸ್ಟಿಗೆ ಇದು ಕರ್ಬೇವಿನ ಸೊಪ್ಪು ಎಲ್ಲ ಈ ಥರ ಸ್ಟಫ್ ಮಾಡಿದ್ದೀನಿ ಬ್ರಿಂಜಾಲಿಗೆ. ಸೊ ಇದ್ರ ಮೇಲೆ ಉಳಿದಿರೋದು ಮಸಾಲೆನ ಹಾಕ್ತೀನಿ. ಈಗ ಬೆಲ್ಲ ಪುಡಿ ಹಾಕ್ತಾಯಿದ್ದೀನಿ. ನಾನು ಆಗಲೇ ಮ್ಯಾರಿನೇಟ್ ಮಾಡೋದಕ್ಕೆ ಹಾಕಿದ್ದೆ. ಸೊ ಹಾಗಾಗಿ ಸ್ವಲ್ಪ ಸಾಲ್ಟ ಆ್ಯಡ್ ಮಾಡ್ತೀನಿ. ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ವಾಟರ್ ಆ್ಯಡ್ ಮಾಡಬಾರ್ದು. ಸೊ ಇದು ಒಂದು 10 ಮಿನಿಟ್ಸ್ ಆಗ್ತೀನಿ. ಸೊ ಗೈಸ್, ಮಮ್ಮಿ ಮನೆಗೆ ಹೋಗಬೇಕು. ಬನ್ನಿ ಹಾಗೆ ಹೋಗಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕಿತ್ಕೊಂಡ್ಬರ್ತೀನಿ. ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ. ಜಸ್ಟ್ ಅಮ್ಮ ಮನೆಗೆ ಬಂದೆ. ಸೊ ಹಾಗೆ ಕಾಫಿ ಕುಡಿದು ಮತ್ತೆ ಹೊರಟೆ ಮನೆಗೆ. ಹೋಗಲ್ವಾ ಟ್ಯೂಷನ್ಗೆ? ಬಾ. ಎಲ್ಲಿಗೆ ಹೋಗ್ತಿದ್ಯಾ? ಸೊ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಗೊತ್ತಿಲ್ಲ. ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಯು ಆರ್ ಸೈನಿಂಗ್ ಆಫ್ ನಯನ.